TV1 News sponsored by RS Car, Madikeri, Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. Coolgurt Movers, Hotel Amazon, Ilwal, Multi-Cuisine Family Restaurant. ಜಾಗತಿಕ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಭಾರತದ ಕಾಫಿಗೆ ಸಖತ್ ಡಿಮಾಂಡ್. ಕಾಫಿ ಬೆಲೆ ಏರಿಕೆ ತಂದಿದೆ ಕಾಫಿ ಬೆಳೆಗಾರರಿಗೆ ಕೊಂಚ ರಿಲೀಫ್. ಭರದಿಂದ ಸಾಗಿರೋ ಕಾಫಿ ಕೊಯ್ಲು ನಡುವೆ ಬೆಳೆಗಾರರಿಗೆ ಬೆಲೆ ಏರಿಕೆಯ ಹರ್ಷದ ಹೊನಲು. ಮರುಗೋಡುವಿನ ರೂಪೇಶ್ ಕಲಾಕುಂಚದಲ್ಲಿ ಅರಳಿದ ಕಲಾಕೃತಿ ಇಟಲಿಯಲ್ಲಿ ಪ್ರದರ್ಶನ. ಪಾತುಕುಟ್ಟಿ ದ ಫಿಶ್ ಸೆಲ್ಲರ್ ಅಂತಾರಾಷ್ಟ್ರೀಯ ಛಾಯಾಚಿತ್ರ ಪ್ರದರ್ಶನದಲ್ಲಿ ಅನಾವರಣ. ಗ್ರಾಮೀಣ ಪ್ರತಿಭೆಗೆ ಕಿರೀಟ ಮೂಡಿಸಿದ ಕೊಡಗಿನ ಪ್ರತಿಭೆ. ಕುಶಾಲನಗರ ರೋಟರಿ ಕ್ಲಬ್ನಿಂದ 43 ಮಂದಿಗೆ ಕೃತಕ ಕಾಲು ವಿತರಣೆ. ಕಾಲು ಕಳೆದುಕೊಂಡವರ ಬದುಕಿನಲ್ಲಿ ಮೂಡಿತು ಭರವಸೆಯ ಹೊಂಗಿರಣ. ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಜೀವನ ಸಾರ್ಥಕಗೊಳಿಸುವಂತೆ ರೋಟರಿ ಜಿಲ್ಲಾ ಗವರ್ನರ್ ಎನ್ ಅಶೋಕ್ ಕರೆ. ವಾಲ್ನೂರು ಗಿರಿಜನ ಹಾಡಿ ನಿವಾಸಿಗಳ ಕರುಣಾಜನಕ ಕಥೆಯ ವ್ಯಥೆ. ಗಗನಕುಸುಮವಾದ ಸರ್ಕಾರದ ವಿವಿಧ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳ ಕೊರತೆಯಲ್ಲಿ ಕಾಡಿನ ಮಕ್ಕಳ ಬಾಡಿದ ಬದುಕು. ಅಣ್ಣಾವ್ರ ಕುಟುಂಬದ 3ನೇ ತಲೆಮಾರಿನ ಕುಡಿ ಬೆಳ್ಳಿತೆರೆಗೆ. ರಾಘವೇಂದ್ರ ರಾಜ್ಕುಮಾರ್ ಪುತ್ರ ವಿನಯ್ ಕುಮಾರ್ ಸಿದ್ಧಾರ್ಥನಾಗಿ ಕನ್ನಡ ಚಿತ್ರರಂಗಕ್ಕೆ ಭರ್ಜರಿ ಎಂಟ್ರಿ. ಚೊಚ್ಚಲ ಚಿತ್ರದಲ್ಲೇ ಯುವ ಪೀಳಿಗೆಯ ನಾಯಕನಾಗಿ ವಿನಯ್ ರಾಜ್ಕುಮಾರ್ ಮಿಂಚಿ. ನಮಸ್ಕಾರ, TV1 ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ನಾಡಿನ ಸಮಸ್ತ ಜನತೆಗೆ 66ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ವರ್ಷವೂ ಕಾಫಿಗೆ ಉತ್ತಮ ಬೆಲೆ ದೊರಕುತ್ತಿರುವುದು ಬೆಳೆಗಾರರ ಪಾಲಿಗೆ ಕೊಂಚ ರಿಲೀಫ್ ತಂದಿದೆ. ಕಾಫಿ ಕೊಯ್ಲು ಭರದಿಂದ ಸಾಗಿರೋ ದಿನಗಳಲ್ಲಿ ಕಾಫಿಗೆ ಬೆಲೆ ಕೂಡ ಉತ್ತಮವಾಗಿರುವುದು ಕಾಫಿ ಉದ್ಯಮಕ್ಕೆ ಚೇತರಿಕೆ ತಂದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಗುಣಮಟ್ಟದ ಕಾಫಿಗೆ ಸಖತ್ ಡಿಮಾಂಡ್ ಇರೋದ್ರಿಂದಾಗಿಯೇ ಬೆಲೆ ಕೂಡ ಹೆಚ್ಚುತ್ತಲೇ ಇದೆ. ಕಾಫಿ ವಹಿವಾಟಿನ ಕುರಿತ TV1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಳೆದ ವರ್ಷದಂತೆಯೇ ಈ ವರ್ಷ ಕೂಡ ಕಾಫಿ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತಿರುವುದು ಬೆಳೆಗಾರರ ಪಾಲಿಗೆ ಸ್ವಲ್ಪ ರಿಲೀಫ್ ನೀಡಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ರೋಬಸ್ಟಾ ಚೆರಿ ಕಾಫಿಗೆ 3600 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ಗೆ 7350 ರೂಪಾಯಿ ಬೆಲೆ ದೊರಕುತ್ತಿದ್ದರೆ ಅರೇಬಿಕಾ ಚೆರಿಗೆ 5100, ಅರೇಬಿಕಾ ಪಾರ್ಚ್ಮೆಂಟ್ಗೆ 10500 ರೂಪಾಯಿ ಬೆಲೆ ಸಿಗ್ತಾ ಇದೆ. ಕಳೆದ ವರ್ಷವೂ ಸರಿಸುಮಾರು ಇದೇ ಬೆಲೆ ಕಾಫಿಗೆ ದೊರಕಿತ್ತು. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ವರ್ಷ ಅಕಾಲಿಕವಾಗಿ ಸುರಿದ ಮಳೆಯಿಂದಾಗಿ ನಿರೀಕ್ಷಿತ ಕಾಫಿ ಉತ್ಪಾದನೆಯಾಗಿಲ್ಲ. ಹೀಗಾಗಿ ಕೊಡಗು ಜಿಲ್ಲೆಯೊಂದರಲ್ಲಿಯೇ 9500 ಟನ್ಗಳಷ್ಟು ರೋಬಸ್ಟಾ ಮತ್ತು 1300 ಟನ್ಗಳಷ್ಟು ಅರೇಬಿಕಾ ಕಾಫಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಉತ್ಪಾದನೆಯಾಗಿದೆ. ಭಾರತದಲ್ಲಿ ಅರೇಬಿಕಾ ಕಾಫಿ ಈ ವರ್ಷ 96,600 ಟನ್ ಮತ್ತು ರೋಬಸ್ಟಾ ಕಾಫಿ 2.31 ಲಕ್ಷ ಟನ್ ಸೇರಿದಂತೆ 3.31 ಲಕ್ಷ ಟನ್ ಕಾಫಿ ಉತ್ಪಾದನೆಯಾಗುವ ನಿರೀಕ್ಷೆ ಇದೆ. ಈ ಪೈಕಿ ಕೊಡಗು ಜಿಲ್ಲೆಯೊಂದರಲ್ಲಿಯೇ 1855 ಟನ್ ಅರೇಬಿಕಾ ಮತ್ತು 1.04 ಲಕ್ಷ ಟನ್ ರೋಬಸ್ಟಾ ಸೇರಿದಂತೆ 1.23 ಲಕ್ಷ ಟನ್ ಕಾಫಿ ಉತ್ಪತ್ತಿಯ ಗುರಿ ಇದೆ. ಕರ್ನಾಟಕದಲ್ಲಿ 76,000 ಅರೇಬಿಕಾ ಮತ್ತು 1.60 ಲಕ್ಷ ಟನ್ ರೋಬಸ್ಟಾ ಸೇರಿದಂತೆ 2.11 ಲಕ್ಷ ಟನ್ ಕಾಫಿ ಉತ್ಪತ್ತಿ ನಿರೀಕ್ಷಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಭಾರತದ ಕಾಫಿ ಉತ್ಪಾದನೆ 26,500 ಟನ್ ಹೆಚ್ಚಿದೆ. ರೋಬಸ್ಟಾ ಕಾಫಿ 29,000 ಟನ್ ಮತ್ತು ಅರೇಬಿಕಾ ಕಾಫಿ 2,600 ಟನ್ಗಳಷ್ಟು ಹೆಚ್ಚಿನ ಉತ್ಪಾದನೆಯಾಗುವ ಸಂಭವವಿದೆ. ಕೊಡಗಿನಲ್ಲಿ ಅತಿ ಹೆಚ್ಚಿನ ಕಾಫಿ ಉತ್ಪಾದನೆ ನಿರೀಕ್ಷಿಸಲಾಗಿದ್ದರೂ ಅಕಾಲಿಕ ಮಳೆಯಿಂದಾಗಿ ಲೆಕ್ಕಾಚಾರ ತಲೆಕೆಳಗಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ ಸೇರಿದಂತೆ ಜಗತ್ತಿನ ಪ್ರಮುಖ ಕಾಫಿ ಉತ್ಪಾದನಾ ದೇಶಗಳಲ್ಲಿ ಅಕಾಲಿಕ ಮಳೆ, ಮಂಜು, ಹವಾಮಾನ ವೈಪರೀತ್ಯಗಳಿಂದಾಗಿ ಈ ಬಾರಿಯೂ ಕಾಫಿ ಉತ್ಪಾದನೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಷ್ಟಸಾಧ್ಯ. ಹೀಗಾಗಿಯೇ ಈಗ ಕಾಫಿಗೆ ಸಿಗುತ್ತಿರುವ ಬೆಲೆ ಮತ್ತಷ್ಟು ದಿನಗಳು ಹೀಗೆ ಉಳಿಯುವ ಸಾಧ್ಯತೆ ಹೆಚ್ಚಿದೆ ಎನ್ನುತ್ತಾರೆ ಮಡಿಕೇರಿಯ ಕಾಫಿ ಉದ್ಯಮಿ ಕಬೀರ್. ಹೈ ಇದೆ, ಪ್ರೈಸಸ್ ಹೈ ಇದೆ. ಯಾಕೆಂತ ಹೇಳಿದ್ರೆ ಪ್ರೊಡಕ್ಷನ್ ಶಾರ್ಟ್ ಇದೆ, ಪ್ರೊಡಕ್ಷನ್ ಆಲ್ ಓವರ್ ವರ್ಲ್ಡ್ ಶಾರ್ಟ್ ಇದೆ ಇನ್ಕ್ಲೂಡಿಂಗ್ ಇಂಡಿಯಾ. ಹಾಗೆ ಮಾರ್ಕೆಟ್ ಫಾರ್ ಟೈಮ್ ಬಿಂಗ್ ಹೈ ಇರ್ಬೋದು.
ಸ್ವಲ್ಪ ಸಮಯ ತನಕ ಮಾರ್ಕೆಟ್ ಹೈ ಇರ್ತದೆ. ಬ್ರೆಜಿಲಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಮತ್ತು ಈಗ ಜಾನ್ವರಿಯಲ್ಲಿ ಅವರಿಗೆ ಆ್ಯಕ್ಚುಲಿ ಅಲ್ಲಿ ಮಳೆ ಸಿಗಬೇಕಿತ್ತು, ಅದರಿಂದ ಅಲ್ಲಿ ಮಳೆ ಸ್ವಲ್ಪ ಕಾಫಿ ಗ್ರೋಯಿಂಗ್ ರೀಸನ್ ಏರಿಯಾಗಳಲ್ಲಿ ಮಳೆ ಇಲ್ಲ ಅಂತ ಹೇಳಿ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಮೇಲೆ ಇತ್ತು. ಈಗ ರೀಸೆಂಟಾಗಿ ಸ್ವಲ್ಪ ಕಡಿಮೆ ಆಗಿತ್ತು, ಈಗ ರೀಸೆಂಟಾಗಿ ಸ್ವಲ್ಪ. ಅರೇಬಿಕಾ ಪಾರ್ಚ್ಮೆಂಟ್ ಪ್ರೈಸ್ ಈಗ ಇವತ್ತಿನ ಬೆಲೆ 50 kgಗೆ 10,900 ರೂಪಾಯಿವರೆಗೆ ನಡೀತಿದೆ. 950ವರೆಗೆ ನಡೀತಿದೆ. ಅರೇಬಿಕಾ ಚೆರಿ ಅದು ಔಟನ್ ಮೇಲೆ ಡಿಪೆಂಡ್ ಆಯ್ತದೆ ಪ್ರೈಸ್. ಆದರೂ ಆವ್ರೇಜ್ ಔಟನ್ ಈಗ ನಾವು ಒಂದು 56% ತೊಗೊಂಡ್ರೆ 55 to 56% ತೆಗೆದ್ರೆ ಅದಕ್ಕೆ 5,250ವರೆಗೆ ನಡೀತಾ ಇದೆ. ರೋಬಸ್ಟ ಪಾರ್ಚ್ಮೆಂಟಿಗೆ ಇವತ್ತಿನ ಬೆಲೆ 7,350 ಇದೆ. ರೋಬಸ್ಟ ಪಾರ್ಚ್ಮೆಂಟಿಗೆ ಹೊಸ ಕ್ರಾಪ್, ನ್ಯೂ ಕ್ರಾಪ್. ಮತ್ತೆ ರೋಬಸ್ಟ ಚೆರಿಗೆ 3,500ರಿಂದ 3,600ವರೆಗೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಕಾಫಿಗೆ ಡಿಮಾಂಡ್ ಹೆಚ್ಚುತ್ತಲೇ ಇರುವುದು ಮತ್ತು ಗುಣಮಟ್ಟದ ಕಾಫಿಗೆ ಅತ್ಯಧಿಕ ಬೇಡಿಕೆ ಕಂಡುಬಂದಿರುವುದು ಬೆಳೆಗಾರರಿಗೆ ಸಂತಸ ತರುವ ಅಂಶಗಳಾಗಿವೆ. ಆದರೆ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾಫಿಗೆ ಮಾತ್ರ ಬೇಡಿಕೆ ಮತ್ತು ಉತ್ತಮ ಬೆಲೆ ಸಿಗುವ ಹಿನ್ನೆಲೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದೇ ಬೆಳೆಗಾರರ ಪಾಲಿಗೆ ಸವಾಲಾಗಲಿದೆ. ಗುಣಮಟ್ಟ ಕಾಯ್ದುಕೊಂಡವರಿಗೆ ಉತ್ತಮ ಬೆಲೆ ಸಿಗುವುದಂತೂ ಗ್ಯಾರಂಟಿ ಎಂಬ ಸ್ಥಿತಿ ಕಾಫಿ ಮಾರ್ಕೆಟ್ನಲ್ಲಿದೆ. TV1 ಸ್ಪೆಷಲ್ ರಿಪೋರ್ಟ್, ಅನಿಲ್ HT. ಮಡಿಕೇರಿ ತಾಲೂಕಿನ ಮರಗೋಡುವಿನ ಐಮಂಡ ರೂಪೇಶ್ ನಾಣಯ್ಯ ಅವರ ಕಲಾಕುಂಚದಲ್ಲಿ ರಚಿತವಾದ ಪಾತುಕುಟ್ಟಿ ದ ಫಿಶ್ ಸೆಲ್ಲರ್ ಎಂಬ ವಾಟರ್ ಕಲರ್ ಇಟಲಿಯ ಅಂತಾರಾಷ್ಟ್ರೀಯ ಛಾಯಾಚಿತ್ರ ಪ್ರದರ್ಶನದಲ್ಲಿ ಪ್ರದರ್ಶನ ಕಾಣ್ತಿದೆ. ಈ ಕುರಿತ T1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇವರ ಹೆಸರು ಐಮಂಡ ರೂಪೇಶ್ ನಾಣಯ್ಯ. ಮಡಿಕೇರಿ ಸಮೀಪದ ಮರಗೋಡು ಗ್ರಾಮದ ನಿವಾಸಿಯಾಗಿರೋ ರೂಪೇಶ್ ನಾಣಯ್ಯ ಓರ್ವ ಬಹುಮುಖ ಪ್ರತಿಭೆ. ಹವ್ಯಾಸಿ ಛಾಯಾಗ್ರಾಹಕರಾಗಿರುವ ರೂಪೇಶ್ ಫೋಟೋಗ್ರಫಿಯಲ್ಲಿ ಸೆರೆ ಹಿಡಿದ ಚಿತ್ರಗಳಿಗೆ ಬಣ್ಣ ಹಚ್ಚಿ ಜೀವ ತುಂಬುವುದರಲ್ಲಿ ಎತ್ತಿದ ಕೈ. ಗ್ರಾಫಿಕ್ ಡಿಸೈನಿಂಗ್, ಪೇಂಟಿಂಗ್ ಇವರ ಬದುಕಿನ ಅವಿಭಾಜ್ಯ ಅಂಗ. ಕ್ಯಾಮರಾದಲ್ಲಿ ಸೆರೆಯಾದ ಪಾತುಕುಟ್ಟಿ ಎಂಬ ಮೀನು ಮಾರುವ ಮಹಿಳೆಯ ಚಿತ್ರವನ್ನ ವಾಟರ್ ಪೇಂಟಿಂಗ್ ಮೂಲಕ ರೂಪಾಂತರಗೊಳಿಸಿದ್ದಾರೆ. ಈ ಪಾತುಕುಟ್ಟಿಯ ವಾಟರ್ ಪೇಂಟಿಂಗ್ ಇದೀಗ ಇಟಲಿಯಲ್ಲಿ ಆಯೋಜನೆಗೊಂಡಿರುವ ಫ್ರಾಬಿಯಾ ಇನ್ ಎಕ್ಸುರಿಲ್ಲೋ ಎಂಬ ಚಿತ್ರಕಲಾ ಪ್ರದರ್ಶನದಲ್ಲಿ ಪ್ರದರ್ಶನ ಕಾಣಲಿದೆ. ಏಪ್ರಿಲ್ 23ರಿಂದ ಮೇ 17ರವರೆಗೆ ನಡೆಯಲಿರುವ ಅಂತಾರಾಷ್ಟ್ರೀಯ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಶ್ವದ 500 ಅತ್ಯುತ್ತಮ ಕಲಾಕೃತಿಯ ಪೈಕಿ ಭಾರತದ 20 ಕಲಾವಿದರ ಪೇಂಟಿಂಗ್ ಸ್ಥಾನ ಪಡೆದಿದ್ದು, ರೂಪೇಶ್ ನಾಣಯ್ಯ ಅವರ ಪಾತುಕುಟ್ಟಿ ದಿ ಫಿಶ್ ಸೆಲ್ಲರ್ ಪೇಂಟಿಂಗ್ ಕೂಡ ನೋಡುಗರನ್ನ ಆಕರ್ಷಿಸಲಿದೆ. ಚಿತ್ರಕಲೆಯಲ್ಲಿ ಅರ್ಕಲಿಕ್, ವಾಟರ್ ಕಲರ್, ಬಾಲ್ ಪೆನ್, ಆಯಿಲ್ ಕಲರ್ ಹಾಗೂ ಪೋರ್ಟ್ರೈಟ್ ವಿಭಾಗಗಳಲ್ಲೂ ಅತೀವ ಆಸಕ್ತಿ ಹೊಂದಿರುವ ರೂಪೇಶ್ ತಮ್ಮ ಹೆಸರಿಗೆ ತಕ್ಕಂತೆ ಕ್ಯಾಮರಾದಲ್ಲಿ ಸೆರೆಯಾದ ಚಿತ್ರಗಳಿಗೆ ಬಣ್ಣದ ಮೂಲಕ ರೂಪ ನೀಡಿ ಜೀವ ತುಂಬುತ್ತಾರೆ. ಬಿಡುವಿನ ಸಮಯದಲ್ಲಿ ಕ್ಯಾಮರಾವನ್ನ ಹೆಗಲೇರಿಸಿಕೊಂಡು ಹೊರಡುವ ರೂಪೇಶ್ ಅತ್ಯುತ್ತಮ ಫೋಟೋವನ್ನ ಚಿತ್ರಪಟಕ್ಕೆ ಇಳಿಸುತ್ತಾರೆ. ರೂಪೇಶ್ರಿಂದ ಜೀವ ಪಡೆದ 500ಕ್ಕೂ ಹೆಚ್ಚು ಚಿತ್ರಗಳು ಮರಗೋಡಿನಲ್ಲಿರುವ ಐಮಂಡ ರೂಪೇಶ್ ನಾಣಯ್ಯ ಅವರ ಮನೆಯಲ್ಲಿದೆ. ಈ ಚಿತ್ರಗಳು ಮೈಸೂರು ದಸರಾ, ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಸಮಾವೇಶನದಲ್ಲೂ ಪ್ರದರ್ಶನ ಕಂಡಿವೆ. ಮೈಸೂರಿನ ಕಾವಾಕಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಚಿತ್ರಕಲಾವಿದ ಪದವಿ ಪಡೆದಿದ್ದ ಐಮಂಡ ರೂಪೇಶ್ ನಾಣಯ್ಯ ಹಲವು ವರ್ಷಗಳ ಕಾಲ ಚಿತ್ರಕಲೆಯಿಂದ ದೂರವೇ ಉಳಿದುಕೊಂಡಿದ್ರು. ಕಳೆದ 1 ವರ್ಷದಿಂದ ಮತ್ತೆ ಚಿತ್ರಕಲೆಯತ್ತ ಆಕರ್ಷಿತನಾದೆಂದು TV1ನೊಂದಿಗೆ ತಮ್ಮ ಕಲಾ ಬದುಕಿನ ಚಿತ್ರಣ ತೆರೆದಿಟ್ರು. ಪ್ರೆಸೆಂಟ್ ನಾನು ಸುಮಾರು ವರ್ಷ ಬಿಟ್ಬಿಟ್ಟಿದ್ದೆ ಪೇಂಟಿಂಗ್ ಮಾಡೋದು ಬೇಡ ಅಂತ. ಈಗ ಲಾಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ಆದಾಗ 1-2-3 ಪೇಂಟಿಂಗ್ ಇಟ್ಟಿದೆ ಇದರಲ್ಲಿ ಎಕ್ಸಿಬಿಷನಲ್ಲಿ. ಅವಾಗ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ನನಗೆ. ಹಾಗೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಮತ್ತೆ ಫ್ರೀಕ್ವೆಂಟ್ ಪೇಂಟಿಂಗ್ಸ್ ಮಾಡ್ತಾಯಿದ್ದೇನೆ. ಇವಾಗ ಲೇಟೆಸ್ಟ್ ಅಚೀವ್ಮೆಂಟ್ ಅಂದರೆ ಈಗ ನನ್ನದು ಪೇಂಟಿಂಗ್ ಪಾತುಕುಟ್ಟಿ ದ ಫಿಶ್ ಸೆಲ್ಲರ್, ಅದು ಇಟಲಿಯಲ್ಲಿ ನಡೆಯುವ ವಾಟರ್ ಕಲರ್ ಎಕ್ಸಿಬಿಷನಿಗೆ, ಇಂಟರ್ನ್ಯಾಷನಲ್ ವಾಟರ್ ಕಲರ್ ಎಕ್ಸಿಬಿಷನಿಗೆ ಸೆಲೆಕ್ಟ್ ಆಗಿದೆ. ಫ್ಯಾಬ್ರಿಯಾನೋ ಇನ್ ಅಕ್ವಿರಲೋ ಅಂತ ಪೇಂಟಿಂಗ್ ಎಕ್ಸಿಬಿಷನ್ ಹೆಸರು. ಫ್ಯಾಬ್ರಿಯಾನೋ ಕಂಪ್ನಿಯವ್ರು ಮಾಡ್ತಾ ಇರೋದು, ಫ್ಯಾಬ್ರಿಯಾನೋ ಪೇಪರ್ ಕಂಪ್ನಿ. ಸೊ ಇಂಡಿಯಾದಿಂದ 20 ಆರ್ಟಿಸ್ಟ್ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ನಂದು ಒಂದು ಪೇಂಟಿಂಗ್.
ಹೈಟೆಕ್ ಮತ್ತು ಸಮರ್ಪಕ ಸೌಲಭ್ಯಗಳಿಲ್ಲದ ಕೊಡಗಿನ ಚಿತ್ರಕಲಾವಿದನೋರ್ವನ ಅತ್ಯುತ್ತಮ ಕಲಾಕೃತಿ ಇಟಲಿಯ ಅಂತಾರಾಷ್ಟ್ರೀಯ ಚಿತ್ರಕಲಾ ಪ್ರದರ್ಶನದಲ್ಲಿ ಸ್ಥಾನ ಪಡೆದಿರೋದು ನಾಡಿನ ಹೆಮ್ಮೆಯ ವಿಚಾರ ಎಂದು ಮರಕೋಡು ಗ್ರಾಮಸ್ಥರಾದ ಪ್ರಸನ್ನ ತಿಳಿಸಿದರು. ಐಮಂಡ ರೂಪೇಶ್ ನಾಣಿಯ ಅವರ ಕಲಾಕುಂಚದಲ್ಲಿ ಮತ್ತಷ್ಟು ಚಿತ್ರಗಳು ಮೂಡಿಬರಲಿ, ಆ ಚಿತ್ರಗಳು ವಿಶ್ವದ ಗಮನ ಸೆಳೆಯಲಿ, ಆ ಮೂಲಕ ಕೊಡಗಿನ ಕೀರ್ತಿ ವಿಶ್ವಕ್ಕೂ ಪಸರಿಸಲಿ ಎಂದು TV1 ಚಾನೆಲ್ ಬಳಗ ಆಶಿಸುತ್ತದೆ. TV1 ಸ್ಪೆಷಲ್ ನ್ಯೂಸ್, ಪ್ರಸಾದ್ ಸಂಪಿಗೆಗಟ್ಟೆ, ಮಡಿಕೇರಿ. ಕುಶಾಲನಗರ ರೋಟರಿ ಕ್ಲಬ್ ವತಿಯಿಂದ 43 ಮಂದಿಗೆ ಕೃತಕ ಕಾಲು ವಿತರಣಾ ಕಾರ್ಯಕ್ರಮ ಜರುಗಿತು. ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಮಾನವ ತನ್ನ ಜೀವನ ಸಾರ್ಥಕಗೊಳಿಸಬೇಕಾಗಿದೆ ಎಂದು ರೋಟರಿ ಜಿಲ್ಲೆ 2980ರ ಗವರ್ನರ್ ಎನ್ ಅಶೋಕ್ ಕರೆ ನೀಡಿದರು. ಕುಶಾಲನಗರದ ರೋಟರಿ ಸಂಸ್ಥೆಯು ಆಸ್ಟ್ರೇಲಿಯಾದ ವೈನಮ್ ಮತ್ತು ಮ್ಯಾನ್ಲಿ ರೋಟರಿ ಸಂಸ್ಥೆ ಹಾಗೂ ಕೊಯಮತ್ತೂರಿನ ರೋಟರಿ ಕ್ಲಬ್ ಸಹಭಾಗಿತ್ವದಲ್ಲಿ ಕುಶಾಲನಗರದ ರೋಟರಿ ಸಮುದಾಯ ಭವನದಲ್ಲಿ ಕೃತಕ ಕಾಲು ವಿತರಣಾ ಕಾರ್ಯಕ್ರಮ ಆಯೋಜಿಸಿತ್ತು. ವಿವಿಧ ಕಾರಣಗಳಿಂದಾಗಿ ಕಾಲು ಕಳೆದುಕೊಂಡ 43 ಮಂದಿಗೆ ಕೃತಕ ಕಾಲುಗಳ ಉಚಿತ ವಿತರಣಾ ಕಾರ್ಯಕ್ರಮವನ್ನು ರೋಟರಿ ಜಿಲ್ಲೆ 2980ರ ಗವರ್ನರ್ ಎನ್ ಅಶೋಕ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅಶೋಕ್, ಸಮಾಜದಲ್ಲಿ ಪರಸ್ಪರ ಉತ್ತಮ ಬಾಂಧವ್ಯ ಅತಿ ಅಗತ್ಯವಾಗಿದೆ. ಇತರರ ಸಂತೋಷಕ್ಕಾಗಿ ನಾವು ಶ್ರಮಿಸಬೇಕೇ ವಿನಃ ದುಃಖಕ್ಕೆ ಕಾರಣರಾಗಬಾರದು. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದ ರೋಟರಿ ವತಿಯಿಂದ ಕಾಲು ಕಳೆದುಕೊಂಡವರಿಗೆ ಕೃತಕ ಕಾಲುಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ಇನ್ನೆಂದೂ ಕಾಲುಗಳನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಪರಿತಪಿಸುತ್ತಿದ್ದವರ ಬಾಳಲ್ಲಿ ಹೊಸ ಆಶಾಕಿರಣ ಉಂಟು ಮಾಡಿರುವುದು ಶ್ಲಾಘನೀಯ ಅಂದರು. So now, by providing this, you have made her, you are making a big change so that she can live like us without any difference. So she will be respected in the society. ಕೊಡಗು ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಬಿ ಭಾರತೀಶ್ ಮಾತನಾಡಿ, ಅಂಗವಿಕಲರಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅವರ ಅಭ್ಯುದಯಕ್ಕೆಂದು ಅನುದಾನಗಳನ್ನು ಬಿಡುಗಡೆ ಮಾಡುತ್ತಿದ್ದರೂ ಸಹ ಅದು ಫಲಾನುಭವಿಗಳಿಗೆ ಸಮರ್ಪಕವಾಗಿ ದೊರಕುತ್ತಿಲ್ಲ ಎಂಬ ಮಾತು ಜನವಲಯದಲ್ಲಿ ಕೇಳಿಬರುತ್ತಿದೆ. ಈ ಸಂದರ್ಭ ಸರ್ಕಾರದ ಯೋಜನೆಗಳಿಗೂ ಮೀರಿ ತಮ್ಮ ಸ್ವಂತ ಶ್ರಮ ಹಾಗೂ ಖರ್ಚಿನಿಂದ ರೋಟರಿ ಸಂಸ್ಥೆಯು ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಹೆಮ್ಮೆ ತಂದಿದೆ ಅಂದರು. ನಾವು ಸರ್ಕಾರದ ಹಣವನ್ನ ಎಲ್ಲೋ ಒಂದು ಕಡೆ ವಿನಿಯೋಗ ಮಾಡೋದಕ್ಕೆ ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತೇವೆ ಹೊರತು ನಮ್ಮ ಕೈಯಿಂದ ನಾವೇನು ಹಾಕೋದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಸದಸ್ಯ ಬಂಧುಗಳು ನೈಜವಾಗಿ ಪ್ರಾಮಾಣಿಕವಾಗಿ ಆ ಜನರಿಗೆ ಮುಟ್ತಕ್ಕಂಥ ಏನು ಕೆಲವು ಅವಶ್ಯಕತೆಗಳಿದೆಯೋ ಅದನ್ನ ತಮ್ಮ ಜೇಬಿನಿಂದ ಹಣವನ್ನು ಹಾಕಿ ಮಾಡ್ತಕ್ಕಂಥ ಕೆಲಸಕ್ಕೆ ನಿಜವಾಗ್ಲೂ ಸಾಗಿದೆ. ಕಾರ್ಯಕ್ರಮದಲ್ಲಿ ರೋಟರಿ ಝೋನಲ್ ಲೆಫ್ಟಿನೆಂಟ್ ಕ್ರಿಜ್ವಲ್ ಕೋಟ್ಸ್, ರೋಟರಿ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಮುಕ್ರಿ, ಝೋನ್ 6ನ ಅಸಿಸ್ಟೆಂಟ್ ಗವರ್ನರ್ ಎಂಎಸ್ ಕರಂಬಯ್ಯ, ಜಿಲ್ಲೆಯ ವಿಕಲಚೇತನ ಸಬಲೀಕರಣ ಇಲಾಖೆಯ ಅಧಿಕಾರಿ ಎನ್ಎಂ ಜಗದೀಶ್, ಜಿಲ್ಲಾ ಪಂಚಾಯತ್ ಕೃಷಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಪಿ ಸಂದೇಶ್, ರೋಟರಿ ಕಾರ್ಯದರ್ಶಿ ಮಧುಕರ್ ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ಕಾಲು ಕಳೆದುಕೊಂಡಿದ್ದ ಸುಮಾರು 43 ಜನರಿಗೆ ಕೃತಕ ಕಾಲುಗಳನ್ನು ಉಚಿತವಾಗಿ ವಿತರಿಸಲಾಯಿತು. TV1 ನ್ಯೂಸ್, ಕುಶಾಲನಗರ ಬ್ಯೂರೋ. ಮಡಿಕೇರಿಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮೊದಲ ವಾರ್ಷಿಕೋತ್ಸವದ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆ ಮತ್ತು ವಿವಿಧ ರೀತಿಯ ಹೋಮಗಳನ್ನು ಸಮರ್ಪಿಸಲಾಯಿತು. ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಮೊದಲ ವಾರ್ಷಿಕೋತ್ಸವ ಸಮಾರಂಭ ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ನೆರವೇರಿತು. ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ 2 ದಿನಗಳ ಕಾಲ ವಿಶೇಷ ಪೂಜೆಗಳು ನೆರವೇರಿದವು. ಬೆಂಗಳೂರು ಮಲ್ಲೇಶ್ವರಂನಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಸೂತ್ರಂ ನಾಗರಾಜು ಶಾಸ್ತ್ರಿಗಳ ನೇತೃತ್ವದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಗೆ ವಿವಿಧ ಹೋಮಗಳನ್ನು ಸಮರ್ಪಿಸಲಾಯಿತು. ವಾಸ್ತು ಹೋಮ, ಗಣಪತಿ ಹೋಮಗಳೊಂದಿಗೆ ದೇವಿಗೆ ವಿಶೇಷವಾದ ಕೋಸಂಬರಿ ಸೀರೆ ತೊಡಿಸಲಾಯಿತು. 1008 ಮೋದಕಗಳಿಂದ ಗಣಪತಿ ಹೋಮ ನಡೆಸಲಾಯಿತು. 100 ಬಗೆಯ ಹೂಗಳಿಂದ ದೇವಿಗೆ ಅಲಂಕಾರ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ಸೂತ್ರಂ ನಾಗರಾಜ್ ಶಾಸ್ತ್ರಿಗಳು, ಮಡಿಕೇರಿಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯ ಹಲವು ವಿಸ್ಮಯಗಳಿಗೆ ಸಾಕ್ಷಿಯಾಗಿದೆ. ಕಳೆದ ವರ್ಷ ಕಂಡು ಬಂದಿದ್ದ ಚಿಟ್ಟೆ ಈ ಬಾರಿಯೂ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಕಾಣಿಸಿಕೊಂಡು ಭಕ್ತರಿಗೆ ದರ್ಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಹದೇವಪೇಟೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯ ಪುಣ್ಯಕ್ಷೇತ್ರವಾಗಿ ಪರಿವರ್ತನೆಯಾಗಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂದರೆ ಹೋದ ವರ್ಷ ನಾವು ಬಂದಾಗ ಇಲ್ಲಿ ವಿಸ್ಮಯ ಕಾರ್ಯಕ್ರಮ ಬೇಕಾದಷ್ಟು ರೀತಿಯಲ್ಲಿ ನಡೀತೀವಿ. ಇಲ್ಲಿ ಯಾವ ರೀತಿಯಲ್ಲಿ ನಡೀತಪ್ಪ ಅಂದರೆ ಒಂದು ಚಿಟ್ಟೆ ಬಂತಿಲ್ಲಿ ನಮ್ಮ ಪ್ರತಿಷ್ಠಾಪನೆ ಆರಂಭದಿಂದ ಹಿಡಿದು
ಕಡೆ ದಿವಸ ತನಕ ಇದು 3 ದಿವಸ ಇತ್ತು ಆ ಚಿಟ್ಟೆ. ಆ ಚಿಟ್ಟೆಯಲ್ಲಿ ನಮಗೆ ಕಾಣಿಸಿದ್ದೇನೆಂದರೆ ಗಣಪತಿನೂ ಕಾಣಿಸ್ತು, ಗರುಡ ವಾಹನನ ಕಾಣಿಸ್ತು, ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವರೂಪದಲ್ಲಿ ಕೂಡ ಕಾಣಿಸ್ತು. ಅಂದರೆ ಯಾವ ರೂಪದಲ್ಲಿ ಯಾವ ದೇವರು ಬಂದು ನಮ್ಗೆ ಇಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಹೇಳಬೇಕು ಅಂದರೆ ಇಷ್ಟು ಜನ ನಾವೆಲ್ಲ ಸೇರಿದ್ದೀವಿ, ಇದರಲ್ಲಿ ಭಗವತಿ ಸ್ವರೂಪದಲ್ಲಿ ಯಾರು ಬಂದು ಇಲ್ಲಿ ಸುಮಂಗಳೂರು ಕೂತಿದ್ದಾರೆ ಅಂತ ನಮ್ಗೆ ಖಂಡಿತವಾಗ್ಲೂ ಇವತ್ತಿಗೂ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಕಾರಣ ಏನಪ್ಪ ಅಂದರೆ ಇಲ್ಲಿರುವಂಥ ಭಕ್ತರ ಸಮೂಹದಲ್ಲಿ ಭಕ್ತರಿಗೆ ಎಷ್ಟು ವಿಶೇಷವಾಗಿ ಭಕ್ತಿಯಿಂದ ಶ್ರದ್ಧೆ ಇದೆ ಅನ್ನೋ ಪ್ರಕಾರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಶ್ವತ್ಥನಾರಾಯಣ ಶಾಸ್ತ್ರಿ ಮಾತನಾಡಿ, ದೇವಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ ಪೂಜೆ, 101 ದೃಶ್ಯಗಳ ಅಭಿಷೇಕ ಮಾಡಲಾಗಿದೆ. ಅದರೊಂದಿಗೆ ಕಲಶ ಪೂಜೆ ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲ ಥರದ ಹಣ್ಣುಗಳು, ಎಲ್ಲ ಥರದ ದ್ರವ್ಯಗಳನ್ನು ಮಾಡಿ ಅಭಿಷೇಕ ಮಾಡಿದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ಹೋಮ ನಡೆಯುತ್ತೆ, ವಾಸು ಹೋಮ, ಬಲಿ ಹೋಮ ನಡೆಯುತ್ತೆ. ಈ ಚಿಟ್ಟೆ ಕಳೆದ ವರ್ಷ 2 ಚಿಟ್ಟೆ ಬಂದಿತ್ತು, ಈ ಸತಿ 1 ಚಿಟ್ಟೆ ಬಂದಿದೆ. ಎಷ್ಟೋ ಜನ ಬಂದು ಸ್ವಾಮಿ ಚಿಟ್ಟೆ ಬಂದಿದೆ ಅಂತ ಕೇಳ್ಕೊಂಡೋದ್ರು. ನಮಗೆ ಕಳೆದ ವರ್ಷ ಬಂದ ನಮಗೆಲ್ಲ ಒಳ್ಳೆಯದಾಗಿದೆ, ಈ ವರ್ಷನೂ ಬಂದಿದೆ ಅಂತ ಕೇಳಿದ್ರು. ನಿನ್ನೆ ನಾವು ಬೆಂಗಳೂರಿಂದ ಬಂದ ತಕ್ಷಣ ಚಿಟ್ಟೆ ಬಂದಿತ್ತು, 1000 ಜನ ನಿನ್ನೆ ಬಂದು ಅದನ್ನು ವೀಕ್ಷಣೆ ಮಾಡ್ಕೊಂಡಿದ್ದಾರೆ. ನಮ್ಮ ಮಡಿಕೇರಿ ಜನಕ್ಕೆ ಇಡೀ 100 ಮಂದಿ ಭಕ್ತಾದಿಗಳು 2 ದಿನಗಳ ಕಾಲ ನಡೆದ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡಿದ್ದರು. ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ಮಾಡಲಾಯಿತು. TV1 ನ್ಯೂಸ್, ಮಡಿಕೇರಿ. TV1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Christmas New Year special mega offer and exchange mela only at Bharti Radio House. 50 inches LED rupees 39,990, 40 inches LED rupees 26,990, 32 inches LED rupees 16,990, 20 inches LED rupees 8,990, up to 25% special cash benefit. All TV exchange 2,000 to 10,000. Attractive exchange offer and special gift items. Washing machine rupees 6,990. Refrigerator rupees 8,990. Only at Bharti Ready House. We got water heater rupees 1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House, Madikeri, Gonikoppa. 08272220095, 9343748301. Advait Hyundai New Year Jumbo Offers. ಹೊಸ ವರ್ಷದ ಬೃಹತ್ ಕೊಡುಗೆ. Verna savings up to rupees 46,000, Grand savings up to rupees 22,000, Accent savings up to rupees 26,000. Visit your Advait Hyundai dealership today and get great offers. Others attractive offers also available on Eon savings up to rupees 31,600, i10 savings up to rupees 41,900, Elantra savings up to rupees 45,000. Test drive the Elite i20, Indian Car of the Year 2015. Additional benefits for rural customers, central, state government, PSU, PSP employees. Advait Hyundai, caring for you always. Contact Madikeri, Cardamom Society Building, behind BSNL office, Kohinoor Road, Madikeri. With service available 365 days. Deepak 08272 222 030. Mobile 953 897 0806. Gonikoppa, Kaushik Kalappa, Venkatappa Layout, Bypass Road, Gonikoppa, South Core, 08274 279 279, 9538 970 807. Enjoy all the fun time. Come and feel the wonder life. Very a lifetime. Enjoy all the fun time. Come and feel the wonder life. Ooh la la wonder la oh. Ooh la la wonder la oh.
Wonderla, Bangalore and Kochi. ಶಾರದಾ ಜುವೆಲರ್ಸ್ ಮೈಸೂರು 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲರ್ಸ್ 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಪಿಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿ ಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡ್ಡಿಗೆ, ಬಂಡಿ ತಾಳಿ, ಆಂಟಿಕ್ ಜ್ಯುವೆಲರಿ, ಕುಂದನ್ ಜ್ಯುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. We specialized in Cook Jewelry, South Canara, Kundan, Rose Cut Diamond, Antique Jewelry, Ruby Emerald Jewelry and Silver Plates, Deepa, Tumbler, Bowls, Spoons, Flower Basket, Idols available. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜ್ಯುವೆಲರ್ಸ್ ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜ್ಯುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 0821 4269 242 9055. ಶಾರದಾ ಜ್ಯುವೆಲರ್ಸ್, ಮೈಸೂರು. New True Value and True Value Virajpet, authorized dealers for all types of vehicle buyers and sellers. Used cars and bikes showroom and real estate. All types of branded cars, jeeps, two-wheelers and gypsy. All types of vehicle ready in good conditions. Loan facility also available. New True Value near Mohan Petrol Bank, SSR Road, Virajpet. True Value opposite Kaveri Kalyana Mandapa, Mogera Galli, Virajpet. Contact Vikar Khan 9480083984 and Ranjit CK 9901449912. For branded quality materials, best prices, only in Sri Mokamika Tiles, Kushalnagara. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ ಶ್ರೀ ಮೂಕಾಂಬಿಕಾ ಟೈಲ್ಸ್. Authorized dealers for parryware, sanitary and fittings, exotic imported wallpapers, 100 of designs. ನಮ್ಮಲ್ಲಿ vitrified digital wooden finish, ceramic matte finish floor and wall tiles in different sizes and designs. Varieties of roofing tiles and decorative tiles available in Mookambika Tiles, Kushalnagara, near Checkpost, BM Road, Kushalnagara. Call 9480906456 961129 9129. Shri Mookambika Tiles. The new Bolt, India's first multi-drive car, is racing your way. Book it and get set. Bolt. Aras Car, opposite Kaveri Hall, Racecourse Road, Madikeri. Phone 08272 221188 221199. RS Car, opposite Reliance Petrol Bunk, Ponampet Road, Gonikoppa. Contact 08274247130. Tata Motor, Horizon Next, Aras Car. Terms and conditions applies. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟ್. ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ಯಾಕ್, ಇಜೆಲೋರ್, ಕ್ರಿಸಲ್, ರೋಡನ್ ಸ್ಟಾಕ್, ಶಾಮಿರ್, ನೋವಾ, ನಿಕಾನ್, ಪೊಲೀಸ್, ಕ್ಯಾರಿರಾ, ಬಾಷ್ ಅಂಡ್ ಲಾಮ್, ಎಕ್ಯುಯು, ಸಿವಾ ವಿಷನ್, ಮಲ್ಟಿ ಬ್ರಾಂಡೆಡ್ ಫ್ರೇಮ್ಸ್, ಲೆನ್ಸಸ್, sunglasses and contact lenses. Contact lens dispensing center. Shop optical dispensing. Genuine Eyewears. Netra Eye Clinic and Opticals, Atreya Hospital Complex, Virajpet. 08274257482.
8861972953 8861973583. ಹೋಟೆಲ್ ಅಮೆಜಾನ್ ಇಲವಾಲ್ ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, Bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲವಾಲ್, ಮೈಸೂರು. 0821240450 72047693030. Coorg Earth Movers. We undertake all kinds of earthworks like roads, irrigation tanks, drying guards, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, Kushalnagar. Phone 9446133364. 9972963023. 08272 224877. Proprietor Jagdish Rai. Coorg Earth Movers. BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋ ಜೆಟ್, ಹರ್ಕ್ಯುಲಸ್, BSA, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ DTV, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. BSR ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್. BSR ಸೈಕಲ್ ಮಾರ್ಟ್, RMC ಬಿಲ್ಡಿಂಗ್, BM ರೋಡ್, ಕುಶಾಲನಗರ್. ಕಾಲ್ 9448217377 8453856213. BSR Cycle Mart. ಕೊಡಗು ಜಿಲ್ಲಾಡಳಿತ ವತಿಯಿಂದ ಮಡಿಕೇರಿಯ ಹಳೆಕೋಟೆ ವಿಧಾನಸಭಾಂಗಣದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಯಿತು. ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಗಣ್ಯರು ಸಲಹೆ ನೀಡಿದರು. ಭಾರತ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಮಡಿಕೇರಿಯ ಕೋಟೆಹಳೆ ವಿಧಾನ ಸಭಾಂಗಣದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾಸ್ಟರ್ RKGMM ಮಹಾಸ್ವಾಮೀಜಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರಜಾಪ್ರಭುತ್ವದ ಯಶಸ್ಸು ಯುವಜನರಲ್ಲಿದೆ. ಯುವಜನರು ಮತದಾನದ ಮಹತ್ವವನ್ನು ತಿಳಿಯಬೇಕು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ಹೇಳಲಾಗಿದ್ದು, ವಾಕ್ ಸ್ವಾತಂತ್ರ್ಯ ನೀಡಲಾಗಿದೆ. ಮತದಾನದ ಮೂಲಕ ತಮ್ಮ ವಾಕ್ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಬಹುದಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಮತದಾನ ಮಾಡೋದ್ರಿಂದ ಪ್ರಜಾಪ್ರಭುತ್ವ ಬಲಪಡಿಸಲು ಸಾಧ್ಯ ಎಂದರು. ನೀವು ಮತವನ್ನು ಹಾಕಿದಂತಹ ಅಭ್ಯರ್ಥಿ ಆಯ್ಕೆ ಆಗದೆ ಹೋಗಬಹುದು, ಆದರೆ ನೀವು ನಿಮ್ಮ ಮನಸ್ಸಿಗೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಅನಿಸುತ್ತೋ ಅಂಥವರಿಗೆ ನೀವು ಯಾವುದೇ ನಿರ್ಮಿತಿ ಇಲ್ಲದೆ ನೀವು ತಮ್ಮ ಮತವನ್ನು ಹಾಕಬೇಕು ಅನ್ನೋದು ಮುಖ್ಯ ಅಂಶ ಅಂತ ಹೇಳಕ್ಕೆ ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಜಗಮೋಹನ್ ಶರ್ಮಾ ಅವರು ಮಾತನಾಡಿ, ದೇಶದ ಅಭಿವೃದ್ಧಿಯಲ್ಲಿ ಕೈಗಾರಿಕಾ ಬೆಳವಣಿಗೆ, ಸಾಮಾಜಿಕ ಕ್ರಾಂತಿ ಮತ್ತು ಪರಿಸರ ಅಭಿವೃದ್ಧಿ ಈ 3 ಅಂಶಗಳು ಮಹತ್ತರ ಪಾತ್ರ ವಹಿಸಲಿವೆ ಎಂದು ಅವರು ಹೇಳಿದರು.
ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಎಂ ಕೂರ್ಮಾರಾವ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವ ಬಲಪಡಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದಾಗಿದೆ. ದೇಶದ ಉನ್ನತಿಗಾಗಿ ಯುವಜನರು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಮತದಾನವು ತಮ್ಮ ಹಕ್ಕು ಎಂಬುದನ್ನು ಮರೆಯಬಾರದು ಎಂದರು. ಉಪವಿಭಾಗಾಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರು, ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತಿಯಿಂದ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯದಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಭಾರತ ಚುನಾವಣಾ ಆಯೋಗದ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತು ಹಿಡಿಯುತ್ತೇವೆ ಎಂದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾಶ್ರೀ ಮತದಾರರ ಗುರುತಿನ ಚೀಟಿ ಪಡೆದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಬಿಎಲ್ಒಗಳಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದ ಎಂಎ ಬಶೀರ್ ಅಹಮದ್, ಎಂಕೆ ಹರೀಶ್, ಜಯರಾಮ್ ಅವರಿಗೆ ಪ್ರಶಂಸನಾ ಪತ್ರ ನೀಡಲಾಯಿತು. 18 ವರ್ಷ ಪೂರ್ಣಗೊಂಡು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸದ ಹಲವರಿಗೆ ಮತದಾರರ ಗುರುತಿನ ಚೀಟಿಯನ್ನ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ಟಿವಿ1 ನ್ಯೂಸ್, ಮಡಿಕೇರಿ. ದುಬಾರ ಅರಣ್ಯಕ್ಕೆ ಹೊಂದಿಕೊಂಡಂತಿರುವ ವಾಲ್ನೂರು ಗಿರಿಜನ ಹಾಡಿಯ ನಿವಾಸಿಗಳು ಸರ್ಕಾರದ ಮೂಲ ಸೌಲಭ್ಯಗಳ ಕೊರತೆಯಿಂದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಭಾರತ ಗಣರಾಜ್ಯಗೊಂಡು 66 ವರ್ಷ ಉರುಳಿದರೂ ಕೂಡ ಸರ್ಕಾರದ ವಿವಿಧ ಸೌಲಭ್ಯಗಳು ಇನ್ನೂ ಈ ಹಾಡಿ ಮಂದಿಗೆ ತಲುಪಿಯೇ ಇಲ್ಲ. ಕಾಡಿನ ಮಕ್ಕಳ ದುಸ್ಥಿತಿಯ ಜೀವನದ ಕುರಿತ ಟಿವಿ1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನೂರಕ್ಕೂ ಹೆಚ್ಚು ಆದಿವಾಸಿ ಕುಟುಂಬಗಳು ನೆಲೆಸಿರುವ ವಾಲ್ನೂರು ಗಿರಿಜನ ಹಾಡಿಗೆ ಮೂಲಭೂತ ಸೌಕರ್ಯ ನೀಡುವಲ್ಲಿ ಸರ್ಕಾರ ಸ್ಪಂದಿಸಿಲ್ಲ. ಕುಡಿಯುವ ನೀರಿಗೆ ಕಾಡಿನ ಮಕ್ಕಳು ದೂರದ ಕಾವೇರಿ ನದಿಗೆ ತೆರಳಬೇಕಾಗಿದೆ. 1 ವರ್ಷದ ಹಿಂದೆ ಈ ಹಾಡಿಗೆ ಕುಡಿಯುವ ನೀರು ಒದಗಿಸಲು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಿರುನೀರು ಸರಬರಾಜು ಘಟಕ ಕೈಗೊಂಡಿದ್ದರೂ ಕೂಡ ಅಪೂರ್ಣ ಕಾಮಗಾರಿಯಿಂದಾಗಿ ಆ ಯೋಜನೆ ಸಫಲಗೊಂಡಿಲ್ಲ. ಇದೀಗ ನೀರು ಸಂಗ್ರಹಣಾ ತೊಟ್ಟಿ ಕೂಡ ಕಸದ ತೊಟ್ಟಿಯಾಗಿದೆ. 16 ವರ್ಷಗಳಿಂದ ನೆಲೆಸಿರುವ ಈ ಕಾಡಿನ ಮಂದಿ ವಾಸವಿರುವ ಸೂರುಗಳು ಶಿಥಿಲಾವಸ್ಥೆ ತಲುಪಿದ್ದರೂ ಕೂಡ ಮನೆಗಳನ್ನು ಕಟ್ಟಿಕೊಡಲು ಸಂಬಂಧಿಸಿದ ಗಿರಿಜನ ಇಲಾಖೆ ಮುಂದಾಗಿಲ್ಲ. ಮನೆಗಳನ್ನು ಕಟ್ಟಿಕೊಡಲು ಏನೆಲ್ಲ ದಾಖಲಾತಿಗಳನ್ನು ಕೇಳುತ್ತಾರೆ, ನಾವು ಎಲ್ಲಿಂದ ಇಂಥ ದಾಖಲೆ ತರೋದು ಎಂದು ಗಿರಿಜನ ಮಹಿಳೆಯರು ಅಸಹಾಯಕತೆಯಿಂದ ಪ್ರಶ್ನಿಸುತ್ತಾರೆ. ಹಾಡಿಗೆ ಮುಖ್ಯ ರಸ್ತೆಯಿಂದ ಸಾಗಲು ಸರಿಯಾದ ದಾರಿಯೂ ಇಲ್ಲ. ಇರುವ ದಾರಿಯಲ್ಲಿ ಬೃಹತ್ ಕಲ್ಲು ರಾಶಿಗಳು ತುಂಬಿಕೊಂಡಿವೆ. ಇನ್ನು ಪ್ರತಿದಿನ ಸಂಜೆಯಾಯಿತೆಂದರೆ ಕಾಡಾನೆಗಳು ಲಗ್ಗೆ ಇಟ್ಟು ಬೆಳೆಯನ್ನ ನಾಶಪಡಿಸುತ್ತಿವೆ. ಇದರಿಂದಾಗಿ ಯಾವುದೇ ಬೆಳೆಗಳನ್ನು ಬೆಳೆಯದೆ ಭೂಮಿಯನ್ನು ಪಾಳು ಬಿಟ್ಟು ಅಕ್ಕಪಕ್ಕದ ಕಾಫಿ ತೋಟಗಳಿಗೆ ಕೂಲಿ ಕೆಲಸಕ್ಕೆ ಇಲ್ಲಿನ ಆದಿವಾಸಿಗಳು ತೆರಳುತ್ತಿದ್ದಾರೆ. ಹಾಡಿಯಲ್ಲಿರುವ ಪುಟ್ಟ ಮಕ್ಕಳನ್ನ ಸ್ಥಳೀಯ ಅಂಗನವಾಡಿ ಅಥವಾ ಶಿಶುವಿಹಾರ ಕೇಂದ್ರಗಳಿಗೆ ಕಳುಹಿಸಬೇಕಾದರೂ ಕೂಡ ಇಲ್ಲಿನ ಮಂದಿ ಅವಿದ್ಯಾವಂತರಾಗಿರುವ ಕಾರಣ ತಮ್ಮ ಮಕ್ಕಳಿಗೆ ಅಕ್ಷರ ಕಲಿಸುವ ಗೋಜಿಗೆ ಹೋಗುತ್ತಿಲ್ಲ. ಆರೋಗ್ಯ, ಶಿಕ್ಷಣ ಏನೆಂದೇ ಈ ಹಾಡಿ ಮಂದಿಗೆ ತಿಳಿದಿಲ್ಲ. ದೇಶ 66ನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಬೀಗುತ್ತಿದೆ. ಆದರೆ ದೇಶದ ಮೂಲ ನಿವಾಸಿಗಳು ಮಾತ್ರ ಆದಿವಾಸಿ ಹಕ್ಕು ಮಸೂದೆ ಸಮರ್ಪಕವಾಗಿ ಜಾರಿಯಾಗದೆ ಕೊರಗುತ್ತಿದ್ದಾರೆ. ಈ ಅಮಾಯಕ ಜನರಿಗೆ ಸಮಗ್ರ ಮಾಹಿತಿಯನ್ನು ನೀಡಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿ ಮುಖ್ಯವಾಹಿನಿಗೆ ತರಬೇಕಿದ್ದ ಗಿರಿಜನ ಇಲಾಖೆಯಾಗಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಾಗಲಿ, ಶಿಕ್ಷಣ ಇಲಾಖೆಯಾಗಲಿ, ಸ್ಥಳೀಯ ಆಡಳಿತ ವ್ಯವಸ್ಥೆಯಾಗಲಿ ಕೈಕಟ್ಟಿ ಕುಳಿತಿರುವುದರಿಂದ ಇಲ್ಲಿನ ಪುಟ್ಟ ಮಕ್ಕಳು ಅಂಗನವಾಡಿಯಲ್ಲಿ ಸಿಗುವ ಪೌಷ್ಟಿಕ ಆಹಾರ ಸೇವನೆಯಿಂದ ವಂಚಿತಗೊಳ್ಳುತ್ತಿದ್ದಾರೆ. ಗಿರಿಜನ ನಿವಾಸಿಗಳು ತಮ್ಮ ಮಕ್ಕಳನ್ನ ಜೊತೆಯಲ್ಲಿಯೇ ಕೂಲಿ ಕೆಲಸಕ್ಕೆ ಒಯ್ದು ಅಲ್ಲಿ ಆಟಕ್ಕೆ ಬಿಟ್ಟುಕೊಂಡು ಮತ್ತೆ ಮರಳಿ ಸಂಜೆ ಮನೆಗೆ ಕರೆದುಕೊಂಡು ಬರುತ್ತಿದ್ದು ಅಂಗನವಾಡಿಯಲ್ಲಿನ ಸೌಲಭ್ಯವನ್ನು ಪಡೆದುಕೊಳ್ಳುವಲ್ಲಿ ಮಕ್ಕಳಿಗೆ ಅಸಾಧ್ಯವಾಗಿದೆ. ಇದು ಅಂಗನವಾಡಿ ಕಳಿಸಲ್ಲ ನಮ್ಮ ಇಲ್ಲ. ಯಾಕೆ ಹೇಳಿ, ಯಾಕೆ ಹೇಳಿ, ಯಾಕೆ ಕಳಿಸಲ್ಲ? 9 ಗಂಟೆಗೆ ಸಾಲ ಶುರು ಆಗೋದಲ್ಲ, ಅದಕ್ಕೆ ತೋಟದ ಜೊತೆ ಕರ್ಕೊಂಡು. ನೀವು ಎಷ್ಟೊತ್ತಿಗೆ ಹೋಗ್ತೀರಾ ತೋಟಕ್ಕೆ? ನಾವು 8:30 ಹೋಗ್ತೀವಿ. ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಿ? ಅಲ್ಲೇನು ಮಾಡ್ತಾವೆ ಮಕ್ಕಳು? ಅಲ್ಲೇ ಆಟ ಆಡ್ತೇವೆ. ಎಲ್ಲರೂ ಹಾಗೆ ಮಾಡ್ತೀರಾ? ಎಷ್ಟು ಮಕ್ಳು ಹೋಗ್ತಾವೆ ಒಟ್ಟು ನಿಮ್ದು? ಇಲ್ಲೇ ಅಷ್ಟು ಮಕ್ಕಳು ಹೋಗಿಲ್ಲ, ಅಂಗನವಾಡಿಗೂ ಹೋಗಿಲ್ಲ, ಶಾಲೆಗೂ ಹೋಗಿಲ್ಲ. ಏನು ಮಾಡ್ತಾರೆ ಮತ್ತೆ? ಮನೇಲೇ ಇರೋದು. ಮನೆಯಲ್ಲಿ ತಪ್ಪಿದ್ರೆ ತಾಯಿ ತಂದೆ ಎಲ್ಲಿರ್ತಾರೆ ಅಲ್ಲಿರ್ತವೆ. ಈ ಅಂಗನವಾಡಿಯಿಂದ ಮಗುಗೆ ಏನು ಕೊಡೋದು ಇಲ್ವಾ? ಇಲ್ಲಿ ಕೊಡೋಕಿಲ್ಲ, ಯಾವ್ದು ಬಾರಿ ಗೋಧಿ ಅಕ್ಕಿ ಕೊಡ್ತಾರಷ್ಟೇ. ಮಗುಗೆ ಬೇಕಾದೇನು ಕೊಡಲ್ಲ? ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿಯ ಪೌಷ್ಟಿಕ ಆಹಾರವನ್ನ ಗಿರಿಜನ ಮನೆಗಳಿಗೆ ತಲುಪಿಸಬೇಕಿದ್ದರೂ ಕೂಡ ಅವರು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಸರ್ಕಾರದ ಎಲ್ಲಾ ಸವಲತ್ತುಗಳಿಂದ ಈ ಹಾಡಿ ಗಿರಿಜನರು ಬಹುದೂರವೇ ಉಳಿದಿದ್ದಾರೆ. ಟಿವಿ1 ಸ್ಪೆಷಲ್ ರಿಪೋರ್ಟ್, ಕೆಎಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. ಮೂರ್ನಾಡು
ಮೂಲಕ ಸಿದ್ದಾಪುರಕ್ಕೆ ತೆರಳುವ ರಸ್ತೆಯಲ್ಲಿ ನೀರು ಪೂರೈಕಾ ಪೈಪ್ಲೈನ್ ಒಡೆದು ಹೋಗಿದ್ದು, ಪೈಪ್ಲೈನ್ ರಿಪೇರಿಗೆ ಮೂರ್ನಾಡು ಪಂಚಾಯಿತಿ ಮುಂದಾಗಿಲ್ಲ. ಪರಿಣಾಮ ಮೂರ್ನಾಡು ಮಾರುಕಟ್ಟೆ ಆವರಣ ಕೆಸರಿನ ಕೊಂಪೆಯಂತೆ ಪರಿವರ್ತನೆಯಾಗಿದೆ. ಮೂರ್ನಾಡಿನಿಂದ ನಾಪೋಕ್ಲು ಕಡೆಗೆ ಸಾಗೋ ರಸ್ತೆಯಲ್ಲಿ ಲಾರಿ ನಿಲ್ದಾಣದ ಬಳಿ ಗ್ರಾಮ ಪಂಚಾಯತಿಯಿಂದ ಅಳವಡಿಸಲಾದ ಕುಡಿಯುವ ನೀರು ಸರಬರಾಜು ಪೈಪ್ಲೈನ್ ಒಡೆದು 3 ವಾರಗಳೇ ಕಳೆದಿದೆ. 3 ವಾರಗಳಿಂದ ನೀರು ಸರಬರಾಜು ವೇಳೆಯಲ್ಲಿ ರಸ್ತೆಯಲ್ಲಿ ನೀರು ಹರಿದು ಪೋಲಾಗುತ್ತಿರುವುದರೊಂದಿಗೆ ರಸ್ತೆ ಬದಿಗಳು ಕೆಸರಿನಿಂದ ಕೂಡಿದೆ. ಗ್ರಾಮ ಪಂಚಾಯಿತಿ ಕಳೆದ 1 ತಿಂಗಳ ಹಿಂದೆ ನಾಪೋಕ್ಲು ರಸ್ತೆಯಲ್ಲಿ ಲಾರಿ ನಿಲ್ದಾಣದ ಬಳಿ ರಸ್ತೆ ಮಧ್ಯೆ ಹಾದು ಹೋದ ಪೈಪ್ಲೈನ್ ಅನ್ನ 1 ದಿನ ರಸ್ತೆ ಬಂದ್ಗೊಳಿಸಿ ದುರಸ್ತಿ ಕಾರ್ಯ ನಡೆಸಿತು. ಆದರೆ ದುರಸ್ತಿಗೊಂಡ 1 ವಾರದಲ್ಲಿಯೇ ಮತ್ತೆ ಪೈಪ್ಲೈನ್ ಒಡೆದು ಹೋಗಿ ರಸ್ತೆ ಬದಿ ನೀರು ಹರಿಯಲಾರಂಭಿಸಿದೆ. ಪ್ರತಿನಿತ್ಯ ಈ ಪೈಪ್ಲೈನ್ ಮೂಲಕ ಪಟ್ಟಣಕ್ಕೆ ನೀರು ಸರಬರಾಜುಗೊಳ್ಳುವ ಹಿನ್ನೆಲೆಯಲ್ಲಿ ಲಾರಿ ನಿಲ್ದಾಣದ ಬಳಿ ನೀರು ತುಂಬಿಕೊಂಡು ಕೆಸರಿನಿಂದ ಕೂಡಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಹಾಗೂ ವಾಹನ ನಿಲುಗಡೆಗೆ ಇದರಿಂದ ತೊಡಕುಂಟಾಗುತ್ತಿದೆ. ನೀರು ಸಂಗ್ರಹಣಾ ತೊಟ್ಟಿಯಿಂದ ಅನತಿ ದೂರದಲ್ಲಿ 3 ಕಡೆಗಳಲ್ಲಿ ಒಡೆದು ಹೋಗಿದ್ದು, ಇಲ್ಲಿನ ಗ್ರಾಮ ಪಂಚಾಯಿತಿ ಕಂಡು ಕಾಣದಂತೆ ನಿರ್ಲಕ್ಷ್ಯ ವಹಿಸಿದೆ. ಪೈಪ್ಲೈನ್ಗಳನ್ನು ತೀರಾ ಮೇಲ್ಭಾಗದಲ್ಲಿ ಅಳವಡಿಸಿರುವುದು ಸಮಸ್ಯೆಗೆ ಕಾರಣವಾಗಿದೆ. ಗ್ರಾಮ ಪಂಚಾಯಿತಿ ಇತ್ತ ಕಡೆ ಗಮನ ಹರಿಸಿ ಪೈಪ್ಲೈನ್ಗಳನ್ನು ದುರಸ್ತಿಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಟಿವಿ1 ನ್ಯೂಸ್, ಟಿಸಿ ಹರೀಶ್, ಮೂರ್ನಾಡು. ಕುಶಾಲನಗರ ಸಮೀಪದ ತೊರೆನೂರಿನ ಸರ್ಕಾರಿ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಸಂಭ್ರಮದಿಂದ ಜರುಗಿತು. ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಪ್ರದರ್ಶನ ಗಮನ ಸೆಳೆಯಿತು. ಕುಶಾಲನಗರ ಸಮೀಪದ ತೊರೆನೂರಿನ ಸರ್ಕಾರಿ ಪ್ರೌಢಶಾಲಾ ವಾರ್ಷಿಕೋತ್ಸವ ಸಂಭ್ರಮದಿಂದ ಜರುಗಿತು. ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ತೊರೆನೂರು ಸಹಕಾರ ಸಂಘದ ನಿರ್ದೇಶಕ ಕೆಎಸ್ ಕೃಷ್ಣೇಗೌಡ, ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸುವುದರ ಮೂಲಕ ಮಕ್ಕಳು ಹಾದಿ ತಪ್ಪದಂತೆ ಎಚ್ಚರ ವಹಿಸಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯೆ ಇಂದಿರಮ್ಮ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಿಎಂ ವಿಜಯ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಟಿಜಿ ಲೋಕೇಶ್, ತೊರೆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿಂಗಾಜಮ್ಮ, ಮುಖ್ಯ ಶಿಕ್ಷಕ ಬಿಆರ್ ಕುಮಾರ್ ಮತ್ತಿತರರಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವಾರ್ಷಿಕೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಪ್ರದರ್ಶನ ಗಮನ ಸೆಳೆಯಿತು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಸುದ್ದಿ ಇದೆ, ನೋಡ್ತಾ ಇರಿ ಟಿವಿ1. Yestel Broadband in Madikeri. Now Kodagu Media Services provides broadband internet through cable for homes, small businesses, offices, corporates and browsing center with different packages. Home plan 1 Mbps 40 GB starts from ₹399. Taxes for 30 days. Contact Kodagu Media Services Internet. Puja Arcade, first floor, Junior College Road, Madikeri. Phone 221186 9448141186. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. Advait Hyundai New Year Jumbo Offers. ಹೊಸ ವರ್ಷದ ಬೃಹತ್ ಕೊಡುಗೆ. Verna savings up to ₹46,000. Grand savings up to ₹22,000. Accent savings up to ₹26,000. Visit your Advait Hyundai dealership today and get great offers. Others attractive offers also available on Eon savings up to ₹31,600. I-10 savings up to ₹41,900. Elantra savings up to ₹45,000. Test drive the Elite i20. Indian Car of the Year 2015. Additional benefits for rural customers, central, state government, PSU, PSP employees. Advait Hyundai, caring for you always. Contact Madikeri, Cardamom Society Building, behind BSNL office, Kohinoor Road, Madikeri. With service available 365 days. Deepak 08272 222 030. Mobile 953 897 0806. Gonikoppa, Kaushik Kalappa, Venkatapal Layout, Bypass Road, Gonikoppa, South Core 08274 279 279 9538 970 807. ವಾಹನ ಮಾಲೀಕರಿಗೆ ಸಂತಸದ ಸುದ್ದಿ. ಬ್ಲೂ ಮೂನ್ ಸರ್ವಿಸ್ ಸ್ಟೇಷನ್. ನಮ್ಮಲ್ಲಿ ನೂತನವಾಗಿ ಆಟೋ LPG ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಪ್ರಾರಂಭವಾಗಿದೆ.
ಎಲ್ಪಿಜಿ ಕಿಟ್ ಹೊಂದಿರುವ ಎಲ್ಲಾ ಮಾದರಿಯ ಆಟೋ ಕಾರುಗಳಿಗೆ ಎಲ್ಪಿಜಿ ಗ್ಯಾಸ್ ಫಿಲ್ಲಿಂಗ್ ಮಾಡಿಕೊಡಲಾಗುವುದು. ಅತ್ಯಂತ ಲಾಭದಾಯಕ, ಅತಿ ಹೆಚ್ಚು ಮೈಲೇಜ್. ಇಂಡಿಯನ್ ಆಯಿಲ್ ನವರ ಆಟೋ ಗ್ಯಾಸ್ 24 ಗಂಟೆಗಳ ಸರ್ವಿಸ್. ಪ್ರತಿ ಲೀಟರ್ಗೆ 38.02 ರೂಪೀಸ್. ಇನ್ನೆಕ್ ಚಿಂತೆ, ನಿಮ್ಮ ವಾಹನಕ್ಕೆ ಎಲ್ಪಿಜಿ ಗ್ಯಾಸ್ ಬಳಕೆ ಮಾಡಿ ಸುರಕ್ಷತೆಯೊಂದಿಗೆ ಲಾಭ ಗಳಿಸಿ. ಬ್ಲೂ ಮೂನ್ ಸರ್ವಿಸ್ ಸ್ಟೇಷನ್ ನಿಯರ್ ತಾವರೆಕೆರೆ, ಬಿಎಂ ರೋಡ್, ಕುಶಾಲನಗರ್. 9800173005, 9448720272, 08276274240. Kigali Color Roofing. Sunrain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್, ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. Metal roofing have several benefits. It's weatherproof, it's lightweight, it's portability. Color-coated roof sheets, all kinds of roofs in one roof. Best price, international quality. Glass designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 08276278400, 9480446891, 9591874348. Virajpet, opposite Muttappa Temple, Kukluru Village, Murnad Road, Virajpet. 08274256244, 81971340060, 9845797954. Kigali Color Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2000ದಿಂದ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಬ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ, ಹೇಗೆ ಇರಲಿ, ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾರ್ಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272225571, 9448125571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. Cook's Glory, the Fort Markara Boutique Hotel, luxury multi-cuisine restaurant with AC and non-AC room. Indian, Tandoor, Chinese and taste of good delicious veg and non-veg food. Well furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272 229966 228866. Mobile 990057
9223. The Fort Markera. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವೆಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678, 9342178780. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns, only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 386. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ 3ನೇ ತಲೆಮಾರಿನ ನಟ ಈಗ ಸಿದ್ಧಾರ್ಥ ಚಿತ್ರದ ಮೂಲಕ ತೆರೆಗೆ ಪರಿಚಿತರಾಗಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ಕುಮಾರ್ ನಾಯಕನಾಗಿ ನಟಿಸಿರುವ ಚೊಚ್ಚಲ ಚಿತ್ರ ಸಿದ್ಧಾರ್ಥ ಹೊಸ ತಲೆಮಾರಿನವರಿಗೆ ಖುಷಿ ಕೊಡ್ತದೆ. ಹೇಗಿದೆ ಸಿದ್ಧಾರ್ಥ? ಇಲ್ಲಿದೆ ನೋಡಿ ರಿಪೋರ್ಟ್. ನೀವು ಸಿದ್ದು ಬಗ್ಗೆ ಏನು ತಿಳ್ಕೋಬೇಕು ಅಂದ್ರಂತೆ? ಈಗ ಪಂಚಾಯ್ತು ಡೈಲಾಗ್ ಕೇಳು. ನನ್ನ ಹೆಸರು ಸಿದ್ಧಾರ್ಥ, ಆದ್ರೆ ಯಾವ್ದೇ ಆಂಗ್ಲಲ್ಲೂ ಬುದ್ಧ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ 3ನೇ ಪೀಳಿಗೆಯ ನಟ ಕನ್ನಡ ಚಿತ್ರರಂಗಕ್ಕೆ ಸಿದ್ಧಾರ್ಥ ಚಿತ್ರದ ಮೂಲಕ ಕಾಲಿಟ್ಟಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ಕುಮಾರ್ ಸಿದ್ಧಾರ್ಥನಾಗಿ ಕನ್ನಡ ಸಿನಿಮಾ ತೆರೆಗೆ ಭರ್ಜರಿಯಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೀತಿಯನ್ನು ದಕ್ಕಿಸಿಕೊಳ್ಳೋದು ಸುಲಭವಲ್ಲ, ಹಾಗೆಯೇ ದಕ್ಕಿಸಿಕೊಂಡ ಪ್ರೀತಿಯನ್ನ ಉಳಿಸಿಕೊಳ್ಳುವುದು ಸುಲಭವಲ್ಲ ಎಂಬ ಸಂದೇಶ ಸಿದ್ಧಾರ್ಥ ಚಿತ್ರದ್ದು. ಅನುಮಾನಗಳು ಹುಟ್ಟಿದೊಡನೆ ನೈಜ ಪ್ರೀತಿ ಸಾಯುತ್ತದೆ ಎಂಬ ಕಥೆಯೇ ಸಿದ್ಧಾರ್ಥದ್ದು. ಆರಂಭದಲ್ಲಿ ಬೋರ್ ಹೊಡೆಸಿದ್ರು, ಅರ್ಧ ಗಂಟೆ ಬಳಿಕ ಒಂದಿಷ್ಟು ವೇಗ ಪಡೆಯುವ ಸಿದ್ಧಾರ್ಥ ಓಕೆ ಎನ್ನುವಂತೆ ನೋಡಿಸಿಕೊಂಡು ಸಾಗುತ್ತದೆ. ಮಿಲನ, ಗೋಕುಲ ಚಿತ್ರ ನಿರ್ದೇಶಿಸಿದ್ದ ಪ್ರಕಾಶ್ ಯುವ ನಾಯಕ ವಿನಯ್ ರಾಜ್ಕುಮಾರ್ಗೆ ಸಿದ್ಧಾರ್ಥದಲ್ಲಿ ಹೊಸ ಗೆಟಪ್ ನೀಡಿದ್ದಾರೆ. ಹೊಸ ಹೀರೋವಿಗೆ ಅಗತ್ಯವಾಗಿದ್ದ ಹೊಸ ಕತೆ ಹುಡುಕುವಲ್ಲಿ ನಿರ್ದೇಶಕರು ಸೋತಿದ್ದಾರೆ. ಹೀಗಾಗಿಯೇ ಹಿಂದಿಯ ಜಿಂದಗೀನ ಮಿಲೇಗಿ ದುಬಾರಾದ ನೆರಳು ಸಿದ್ಧಾರ್ಥದಲ್ಲಿ ಅಲ್ಲಲ್ಲಿ ಕಂಡುಬರುತ್ತೆ. ಹೊಸ ಪೀಳಿಗೆಯ ನಾಯಕನಾಗಿ ವಿನಯ್ ರಾಜ್ಕುಮಾರ್ ಭರವಸೆ ಮೂಡಿಸಿದ್ದಾರೆ. ಮೊದಲ ಚಿತ್ರದಲ್ಲಿಯೇ ಗಮನ ಸೆಳೆಯುವ ವಿನಯ್ಗೆ ಸರಿಸಾಟಿಯಾಗಿ ಅಪೂರ್ವ ಅರೋರಾ ಮಿಂಚಿದ್ದಾರೆ. ವಿ ಹರಿಕೃಷ್ಣ ಸುಮಧುರ ಹಾಡುಗಳನ್ನೇ ನೀಡಿದ್ದಾರೆ. ವಿನಯ್ ರಾಜ್ಕುಮಾರ್ ಮೊದಲ ಚಿತ್ರ ಸಿದ್ಧಾರ್ಥದಲ್ಲಿಯೇ ಭರವಸೆಯ ತಾರೆ ಎನಿಸಿಕೊಂಡಿದ್ದು, ಮುಂದಿನ ಚಿತ್ರಗಳಲ್ಲಿ ಮತ್ತಷ್ಟು ನಟನ ಕಸರತ್ತು ಅನಿವಾರ್ಯ ಎಂಬುದನ್ನು ಮರೆಯುವಂತಿಲ್ಲ. ಈ ಪ್ರೀತಿಯಲ್ಲಿ 3 ತರ. ನೋಡಿದ ತಕ್ಷಣ ಆಗೋದು ಒಂದು, ನೋಡ್ತಾ ನೋಡ್ತಾ ಆಗೋದು ಇನ್ನೊಂದು, ಇನ್ಮೇಲೆ ನೋಡಕ್ಕೆ ಆಗಲ್ಲ ಅಂದಾಗ ಆಗೋದು ಮತ್ತೊಂದು. ಹೂವಿನ ಜೊತೆ
ನೀನ್ ಹೀಗ್ ಲೈನ್ ಹೊಡಿಯೋದೆಲ್ಲ ಬಿಟ್ಟು ಡೀಸೆಂಟ್ ಆಗಿರ್ತೀಯ ಅಂದ್ರೆ ಫ್ರೆಂಡ್ಸ್ ಆಗಿರೋಣ. ಸದ್ಯಕ್ಕೆಲ್ಲ ಸಾಕು, DL ಆಮೇಲೆ ನೋಡೋಣ. ಫ್ರೆಂಡ್ಸ್ ಅಂತ ಹೇಳ್ದೆ ಹೆಸರೇಳಲ್ವಾ? ಖುಷಿ. ಸಿದ್ಧಾರ್ಥ. ಪ್ರೀತಿ, ಶ್ರೇಯ, ನಿಶಿನೂ ಕರೆಕ್ಟ್ ಆಗಿದ್ಲು ನನ್ನ ಸ್ಪೀಡ್ಗೆ. ಈ ಖುಷಿ ಯಾಕೋ ಬೇಜಾನ್ ಕಾಡ್ತಾ ಇದ್ದಾಳೆ. ಜಾದು ಮಾಡಿದಂತೆ ಪಿಸು ಮಾತು ಹಾಡಿದಂತೆ. TV1 ಫಿಲ್ಮ್ ರಿಪೋರ್ಟ್ ಕೃತಿ, ಬೆಂಗಳೂರು. ನೋಡಿದ ತಕ್ಷಣ ಆಗೋದು ಒಂದು, ನೋಡ್ತಾ ನೋಡ್ತಾ ಆಗೋದು ಇನ್ನೊಂದು, ಇನ್ಮೇಲೆ ನೋಡಕ್ಕೆ ಆಗಲ್ಲ ಅಂದಾಗ ಆಗೋದು ಮತ್ತೊಂದು. T1 ನ್ಯೂಸ್ ಮುಗಿಸೋಕೆ ಮುನ್ನ T1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. Unlike most humans, Charlie has no fear of heights. For him, climbing a 25-meter palm tree is child's play. Things only get complicated once he's at the top. Song Pong thinks they have a kind of tacit agreement, each to help each other. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಾಗತಿಕ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಭಾರತದ ಕಾಫಿಗೆ ಸಖತ್ ಡಿಮಾಂಡ್. ಕಾಫಿ ಬೆಲೆ ಏರಿಕೆ ತಂದಿದೆ ಕಾಫಿ ಬೆಳೆಗಾರರಿಗೆ ಕೊಂಚ ರಿಲೀಫ್. ಭರದಿಂದ ಸಾಗಿರೋ ಕಾಫಿ ಕೊಯ್ಲು ನಡುವೆ ಬೆಳೆಗಾರರಿಗೆ ಬೆಲೆ ಏರಿಕೆಯ ಹರ್ಷದ ಹೊನಲು. ಮರುಗೋಡುವಿನ ರೂಪೇಶ್ ಕಲಾಕುಂಚದಲ್ಲಿ ಅರಳಿದ ಕಲಾಕೃತಿ ಇಟಲಿಯಲ್ಲಿ ಪ್ರದರ್ಶನ. ಪಾತುಕುಟ್ಟಿ ದ ಫಿಶ್ ಸೆಲ್ಲರ್ ಅಂತಾರಾಷ್ಟ್ರೀಯ ಛಾಯಾಚಿತ್ರ ಪ್ರದರ್ಶನದಲ್ಲಿ ಅನಾವರಣ. ಗ್ರಾಮೀಣ ಪ್ರತಿಭೆಗೆ ಕಿರೀಟ ಮೂಡಿಸಿದ ಕೊಡಗಿನ ಪ್ರತಿಭೆ. ಕುಶಾಲನಗರ ರೋಟರಿ ಕ್ಲಬ್ನಿಂದ 43 ಮಂದಿಗೆ ಕೃತಕ ಕಾಲು ವಿತರಣೆ. ಕಾಲು ಕಳೆದುಕೊಂಡವರ ಬದುಕಿನಲ್ಲಿ ಮೂಡಿತು ಭರವಸೆಯ ಹೊಂಗಿರಣ. ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಜೀವನ ಸಾರ್ಥಕಗೊಳಿಸುವಂತೆ ರೋಟರಿ ಜಿಲ್ಲಾ ಗವರ್ನರ್ ಎನ್ ಅಶೋಕ್ ಕರೆ. ವಾಲ್ನೂರು ಗಿರಿಜನ ಹಾಡಿ ನಿವಾಸಿಗಳ ಕರುಣಾಜನಕ ಕಥೆಯ ವ್ಯಥೆ. ಗಗನಕುಸುಮವಾದ ಸರ್ಕಾರದ ವಿವಿಧ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳ ಕೊರತೆಯಲ್ಲಿ ಕಾಡಿನ ಮಕ್ಕಳ ಬಾಡಿದ ಬದುಕು. ಅಣ್ಣಾವ್ರ ಕುಟುಂಬದ 3ನೇ ತಲೆಮಾರಿನ ಕುಡಿ ಬೆಳ್ಳಿತೆರೆಗೆ. ರಾಘವೇಂದ್ರ ರಾಜ್ಕುಮಾರ್ ಪುತ್ರ ವಿನಯ್ ಕುಮಾರ್ ಸಿದ್ಧಾರ್ಥನಾಗಿ ಕನ್ನಡ ಚಿತ್ರರಂಗಕ್ಕೆ ಭರ್ಜರಿ ಎಂಟ್ರಿ. ಚೊಚ್ಚಲ ಚಿತ್ರದಲ್ಲೇ ಯುವ ಪೀಳಿಗೆಯ ನಾಯಕನಾಗಿ ವಿನಯ್ ರಾಜ್ಕುಮಾರ್ ಮಿಂಚಿ. ಇಲ್ಲಿಗೆ T1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ T1, ಇದು ನಿಮ್ಮ ಚಾನೆಲ್. TV1 ನ್ಯೂಸ್ ಸ್ಪಾನ್ಸರ್ಡ್ ಬೈ RS Car, ಮಡಿಕೇರಿ, ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್.